ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಏನಪ್ಪ ಅಂತಂದ್ರೆ BSF ಮೊನ್ನೆ HCF ಮತ್ತು HCM ಮತ್ತು ಇದು ASI ರಿಸಲ್ಟನ್ನು ಬಿಟ್ಟಿದ್ದಾರೆ. ಸೊ ಭಾಳಷ್ಟು ಜನ ಪಾಸ್ ಆಗಿದ್ದೀರಿ, ಮೆಸೇಜ್ ಕೂಡ ಮಾಡಿದ್ದೀರಿ. ಇನ್ನು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಸೊ ಈ ಎಕ್ಸಾಮ್ ಅಂತಂದ್ರೆ ಏನೇನು ಎಕ್ಸಾಮ್ ಅದಾವಪ್ಪ ಅಂತಂದ್ರೆ ನಿಮಗೆ ಒಂದು ಟೆಸ್ಟ್ ಇರುತ್ತೆ. ಅದಾದಮೇಲೆ ನಿಮಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಓಕೆ, ಈಗ BSF ಅಲ್ಲಿ ಯಾವ್ಯಾವ ಎಕ್ಸಾಮ್ಸ್ ಅದಾವಪ್ಪ ಅಂತಂದ್ರೆ ಟ್ರೇಡ್ಸ್ಮೆನ್ ಕಾಲ್ ಆಗೈತಿ, ಹೌದಾ? ಓಕೆ, ಟ್ರೇಡ್ಸ್ಮೆನ್ ಕಾಲ್ ಆಗ್ಯದ. ಆಮೇಲೆ ಈಗ HCM ಇವು ಕೂಡ ಎಕ್ಸಾಮ್ಸ್ ಅದಾವ, ಸ್ಟೈನೋ ಎಕ್ಸಾಮ್ ಅದಾವ, RO ಕರ್ದಾರ, RM ಕರ್ದಾರ. ಇವುಗಳಿಗೆಲ್ಲ ಸಂಬಂಧಪಟ್ಟಂತೆ ಏನು ಮಾಡೋಣಪ್ಪ ಅಂತಂದ್ರೆ ಪ್ರೀವಿಯಸ್ ಇಯರಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಯಾವ ರೀತಿ ಕ್ವಶನ್ಸನ್ನು ಕೇಳಿದಾರೆ ಅವುಗಳನ್ನ ನೋಡ್ತಾ ಹೋಗೋಣ. ಭಾಳಷ್ಟು ನಿಮಗೆ ಇಂಪಾರ್ಟೆಂಟ್ ಅಂತಂದ್ರೆ ಕರೆಂಟ್ ಅಫೇರ್ಸು ಕೂಡ ಇಂಪಾರ್ಟೆಂಟು. ಈಗಾಗಲೇ ಒಂದು ಕ್ಲಾಸ್ ಮಾಡಿದ್ದೀನಿ, ಪಾರ್ಟ್ 1 ಅಂತೇಳಿ, ಇನ್ನೂ ಪಾರ್ಟ್ 2 ಪಾರ್ಟ್ 3 ಅಂತ ಮಾಡ್ತೀನಿ. ಓಕೆ, ಮಿಸ್ ಮಾಡಬೇಡಿ, ಕಂಟಿನ್ಯೂ ಆಗಿ ಎಂಡ್ವರೆಗೂ ವಿಡಿಯೋ ನೋಡಿರಿ. ಯಾರ್ಯಾರು BSF ಬಗ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರಲ್ಲ ಅವರಿಗೆಲ್ಲ ಏನು ಮಾಡಿರಿ, ಶೇರ್ ಮಾಡಿರಿ. ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ಎಲ್ಲರೂ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಯಾಕಂತಂದ್ರೆ ಹೊಸ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ಇವಾಗ ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗ್ರಿ, ಲೇಟ್ ಮಾಡೋಂಗಿಲ್ಲ. ಓಕೆ, ಡನ್. ಶಾಡೋಸ್ ಆರ್ ಫಾರ್ಮ್ಡ್ ವೆನ್ ಎ ಆರ್ ಆ್ಯನ್ ಆಬ್ಜೆಕ್ಟ್ ಕಮ್ಸ್ ಇನ್ ದ ಪಾತ್ ಆಫ್ ಲೈಟ್. ಅಂದ್ರೆ ಇಲ್ಲಿ ಡ್ಯಾಶ್ ಅಂತ ಕೊಟ್ಟಾರಲ್ಲ, ಅಲ್ಲಿ ಏನು ಬರಬೇಕು? ಶಾಡೋಸ್ ಆರ್ ಫಾರ್ಮ್ಡ್ ವೆನ್ ಎ ಆ್ಯಂಡ್ ಆ್ಯನ್ ಆಬ್ಕ್ಯೂ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಗೊತ್ತಾಗತ್ತಲ್ಲ ಶಾಡೋಸ್ ಅಂದರೆ ಏನು? ನೆರಳು. ಆಬ್ಜೆಕ್ಟ್ ಕಮ್ಸ್ ಇನ್ ದ ಪಾತ್ ಆಫ್ ಲೈಟ್. ಆಬ್ಕ್ಯೂ ಅಂತಂದ್ರೆ ನಿಮ್ಗೆ ಅಪೋಸಿಟ್ ಆಗಿ ಬಂದಂಥದ್ದನ್ನು ನಿಮಗೆ ಏನಾಗುತ್ತೆ ರೀ, ಒಂದು ಆ್ಯಂಗಲಲ್ಲಿ ಬಂದರೆ ನಿಮಗೆ ಶಾಡೋ ರೂಪದಲ್ಲಿ ಅದು ಫಾರ್ಮ್ ಆಗುತ್ತೆ. ಓಕೆ, ಸೆಕೆಂಡ್ ಕ್ವಶನ್. ನೇಮ್ ಆಫ್ ದ ಡಿಸ್ಇನ್ಫೆಕ್ಟೆಂಟ್ ದ್ಯಾಟ್ ಈಸ್ ಯೂಸ್ ಟು ಪ್ಯೂರಿಫೈ ವಾಟರ್ ಆಫ್ಟರ್ ಇಟ್ ಹ್ಯಾಸ್ ಬಿನ್ ಅಯೋಡಿನ್ ಟ್ರೀಟೆಡ್. ಅಂದರೆ ಅಯೋಡಿನ್ ಟ್ರೀಟ್ ಆದಮೇಲೆ ವಾಟರ್ ಟ್ರೀಟ್ ಮಾಡ್ತಾರಲ್ಲ, ಅದರ ನೇಮ್ ಅಲ್ಲಿ ಯಾವುದನ್ನು ಯೂಸ್ ಮಾಡ್ತಾರೆ ಅಂತ ಕೇಳತ್ತಾರೆ. ಯಾವ್ದು ಯೂಸ್ ಮಾಡ್ತಾರೆ? ವಿಟಮಿನ್ C ಅನ್ನು ಯೂಸ್ ಮಾಡ್ತಾರೆ. ಯಾವ್ದು ಹೇಳು? ವಿಟಮಿನ್ C ಅನ್ನು ಯೂಸ್ ಮಾಡ್ತಾರೆ. ಆಪ್ಷನ್ ನಂಬರ್ C ಈಸ್ ರೈಟ್. ದೆನ್ ನೆಕ್ಸ್ಟ್ ಕ್ವಶನ್. ಇನ್ ದ context of BRICS nations, which nations does the alphabet S replacement? BRICS ಅಲ್ಲಿ ಲಾಸ್ಟಲ್ಲಿ S ಅದಲ್ಲ, ಇದು ಯಾವ ದೇಶವನ್ನು ಇಂಡಿಕೇಟ್ ಮಾಡುತ್ತಪ್ಪ? ಸೌತ್ ಆಫ್ರಿಕಾ. ಆಪ್ಷನ್ ನಂಬರ್ C ಈಸ್ ರೈಟ್. ದೆನ್ ಫೋರ್ತ್ ಕ್ವಶನನ್ನು ನೋಡ್ರಿ. ವಾಟ್ ಈಸ್ ದ SI ಯೂನಿಟ್ ಆಫ್ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಅಂತಂದ್ರೆ ಯಾವ್ದು ಬರುತ್ತೆ? ಓಮ್ಸ್. ಆಪ್ಷನ್ ನಂಬರ್ B ಈಸ್ ರೈಟ್, ಓಮ್. ಓಕೆ, ಇದನ್ನು ಸಿಂಬಾಲ್ ಆಗಿ ಈ ರೀತಿನೂ ಬರೀತಾರೆ. ಯಾವ ರೀತಿ ರೀ? ಈ ರೀತಿ ಬರೀತಾರೆ. ಸೈನ್ಸ್ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ರೀತಿ ಕ್ವಶನ್ಸ್ ಕೇಳೋಣ ಗೊತ್ತಾಗುತ್ತೆ. ಇವೆಲ್ಲ ಕೇಳಿದಂಥ ಪ್ರಶ್ನೆಗಳು. ಓಕೆ, ಅಲೆಕ್ಸಾಂಡರ್ ದ ಗ್ರೇಟ್ ಇನ್ವೇಟೆಡ್ ಇಂಡಿಯಾ ಇನ್ ದ ಇಯರ್ ಆಫ್ 326 ಬಿಫೋರ್ ಕ್ರಿಸ್ತ. ಆಪ್ಷನ್ ನಂಬರ್ B ಈಸ್ ರೈಟ್. ಓಕೆ, ದೆನ್ ಸಿಕ್ಸ್ತ್ ಕ್ವಶನನ್ನು ನೋಡ್ರಿ, ಏನಂತ ಇದೆ? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್ ಹ್ಯಾಸ್ ಬೀನ್ ಹೈಯೆಸ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಟ್ ದ ಬರ್ತ್? ಯಾವುದಪ್ಪ ಸ್ಟೇಟು ಹೈಯೆಸ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಟ್ ಬರ್ತ್ ಅಂತ ಕೇಳ್ಯಾರ? ಯಾವುದು? ಕೇರಳ. ಆಪ್ಷನ್ ನಂಬರ್ D ಈಸ್ ರೈಟ್. ಓಕೆ, ದೆನ್ ಸೆವೆಂತ್ ಕ್ವಶನನ್ನು ನೋಡ್ರಿ. ದ ಡ್ಯಾಶ್ ವೇರ್ ದ ಫಸ್ಟ್ ಯುರೋಪಿಯನ್ ಟು ಕಮ್ ಟು ಇಂಡಿಯಾ. ಯಾರು ಬಂದರು ಫಸ್ಟ್ ಯುರೋಪಿಯನ್ಸ್? ಯಾರು ಅವರು? ಪೋರ್ಚುಗೀಸರು. ಯಾರು? ಪೋರ್ಚುಗೀಸರು. ಫಸ್ಟಿಗೆ ಬಂದವರು ಯಾರು? ಪೋರ್ಚುಗೀಸರು. ಓಕೆ, ಡನ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ, ಏನಂತ ಇದೆ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಏಳ್ತ್ವನ್ನು ಏನಂತ ಇದೆ? ಲಾಸ್ಟ್ ಕ್ವಶನ್ ಆನ್ಸರ್ ಗೊತ್ತಾಯ್ತಲ್ಲ, ಪೋರ್ಚುಗೀಸರು ಫಸ್ಟಿಗೆ ಬಂದವರು. ನೆಕ್ಸ್ಟ್ ಕ್ವಶನ್ ನೋಡಿರಿ. ನೇಮ್ ಆಫ್ ದ ಸ್ಟ್ರೀಟ್ ದ್ಯಾಟ್ ದ ಸಪ್ರೇಟ್ಸ್ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ ಶ್ರೀಲಂಕಾ. ಅಂದ್ರೆ ಇಲ್ಲಿ ನಮ್ಮದು ಇಂಡಿಯಾ ಬರುತ್ತೆ ರೀ. ಓಕೆ, ಇಲ್ಲಿ ಕೆಳಗಡೆ ಶ್ರೀಲಂಕಾ ಬರುತ್ತಲ್ಲ, ಇಲ್ಲಿ ನಮ್ಮ ಎರಡೂ ದೇಶಗಳನ್ನು ಬೇರ್ಪಡಿಸುವ ಸಂಧಿ, ಜಲಸಂಧಿ ಯಾವುದು ಅಂತಂದ್ರೆ ಪಾಕ್ ಸ್ಟ್ರೀಟ್. ಆಪ್ಷನ್ ನಂಬರ್ B ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನೋಡಿರಿ. ಹೂ ಈಸ್ ದ ವೆರಿ ಫಸ್ಟ್ ಮೊಘಲ್ ಎಂಪರರ್? ಯಾರಪ್ಪ? ಬಾಬರ್ ಈಸ್ ದ ಫಸ್ಟ್ ಮೊಘಲ್ ಎಂಪರರ್. ಆಪ್ಷನ್ ನಂಬರ್ B ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ನೇಮ್ ದ ಇಂಡಿಯನ್ ಕಂಪನಿ ವಿಚ್ ಫಸ್ಟ್ ಟಚ್ಡ್ ಮಾರ್ಕೆಟ್
ಕ್ಯಾಪಿಟಲೈಸೇಷನ್ ಆಫ್ 8 ಟ್ರಿಲಿಯನ್ INR ಇಂಡಿಯನ್ ರುಪೀಸ್ ಒಳಗೆ ಇನ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಳಗೆ ಫಸ್ಟ್ ಯಾವುದಪ್ಪ, ಯಾವ ಕಂಪ್ನಿ ಒಂದು 8 ಟ್ರಿಲಿಯನ್ ಒಳಗೆ ಟಚ್ ಮಾಡಿತ್ತಂದ್ರೆ ರಿಲಯನ್ಸ್ ಇಂಡಸ್ಟ್ರಿ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ರಿಲಯನ್ಸ್ ಇಂಡಸ್ಟ್ರಿ ಫಸ್ಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ರೀಚ್ ಆಗಿದ್ದು. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ. ನೇಮ್ ಆಫ್ ದ ಮಿನಿಸ್ಟರ್ ಹೂ ಈಸ್ ಆ್ಯಕ್ಟಿಂಗ್ ಆಸ್ ಅ ಫೈನಾನ್ಸ್ ಮಿನಿಸ್ಟರ್ ಆನ್ ದ ಬಿಹಾಫ್ ದ ಕರೆಂಟ್ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಹೂ ಈಸ್ ಅನ್ವೆಲ್. ಅವ್ರು ಇರಲ್ದಾಗ ಯಾರು ಮಾಡಿದ್ರು ಅಂತ ಕೇಳಿದರು. ಯಾರು ಮಾಡಿದರು? ಪಿಯೂಷ್ ಗೋಯಲ್. ಎಸ್, ಪಿಯೂಷ್ ಗೋಯಲ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ದೆನ್ ಕೆಲವೊಂದು ಕರೆಂಟ್ ಅಫೇರ್ಸ್ ಇರ್ತವೆ, ಅದನ್ನು ತಲೆ ಕೆಡಿಸ್ಕೊಬೇಡಿ. ಯಾಕಂದ್ರೆ ಅಲ್ಲಿ ನಡೆದಂತಹ ಕರೆಂಟ್ ಅಫೇರ್ಸ್ ಬಗ್ಗೆ ಯಾವ ಟಾಪಿಕ್ ಮೇಲೆ ಕೇಳಿದಾರೆ ಆ ಟಾಪಿಕನ್ನು ನೀವು ನೋಡ್ತಾ ಹೋಗ್ಬೇಕಂತೇಳಿ ಒಂದು ವಿಚಾರ. ನಾನು ಈಗಾಗಲೇ ಒಂದು ಕ್ಲಾಸನ್ನು ಮಾಡಿದ್ದೀನಿ ಯಾವುದು ಕರೆಂಟ್ ಅಫೇರ್ಸ್ ಬಗ್ಗೆ. ನೀವು ಅದನ್ನು ನೋಡ್ಕೋಬೋದು. 50 ಕ್ವಶನ್ಸನ್ನು ಮಾಡಿದ್ದೀನಿ. ಪಾರ್ಟ್ 2 ಅನ್ನು ಇನ್ನೊಂದು 2 ದಿನದಲ್ಲಿ ನಾನು ಹಾಕ್ತೇನೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ಪೋಲಿಯೋ ಡೇ, ವರ್ಲ್ಡ್ ಪೋಲಿಯೋ ಡೇ ಯಾವಾಗ ಮಾಡ್ತಾರಂತಂದ್ರೆ ಅಕ್ಟೋಬರ್ 24. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಂತ ಇದೆ. ಹೂ ವಾಸ್ ದ ಫಸ್ಟ್ ಸೈಂಟಿಸ್ಟ್ ಟು ಬಿ ಅವಾರ್ಡ್ 2 ನೊಬೆಲ್ ಪ್ರೈಸಸ್? ಯಾರಪ್ಪ? ಥಾಮಸ್ ಅಲ್ವಾ ಎಡಿಸನ್ ಅಲ್ವಾ? ಥಾಮಸ್ ಎಡಿಸನ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟ್ ಒಂದು ನಿಮಿಷ, ಸಾರಿ, ಇಲ್ಲಿ 2 ನಮಗೆ ಏನಂತ ಕೇಳ್ಯಾರಂದ್ರೆ ಒಂದು ಇಂಪಾರ್ಟೆಂಟ್ ಆಗತ್ತೆ ರೀ. 2 ನೊಬೆಲ್ ಪ್ರೈಸಸ್ ಯಾರು ತೊಗೊಂಡ್ರು ಫಸ್ಟ್ ಅಂತ ಕೇಳ್ಯಾರ. ಯಾರು ತೊಗೊಂಡಾರ ರೀ? ಮೇರಿ ಕ್ಯೂರಿ ತೊಗೊಂಡಾರ. ಅವಸರ ಮಾಡಬಾರ್ದು. ಓಕೆ, ದೆನ್ ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ದ ಐಡಿಯಾ ಆಫ್ ದ ಪ್ರೊವಿಷನ್ ಆಫ್ ಕನ್ಕರೆಂಟ್ ಲಿಸ್ಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಟೇಕನ್ ಫ್ರಮ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರಿ? ಯಾವ ಕಂಟ್ರಿಯಿಂದ ತಗೊಂಡಾರ ಅಂತ ಕೇಳಿತ್ತು. ಯಾವ ಕಂಟ್ರಿಯಿಂದ ತಗೊಂಡಾರಿ? ಐ ಥಿಂಕ್ ಆಸ್ಟ್ರೇಲಿಯಾದಿಂದ ತಗೊಂಡ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ದೆನ್ 15th ಕ್ವಶನನ್ನು ನೋಡ್ರಿ. ಇನ್ ವಿಚ್ ಸ್ಟೇಟ್ ವುಡ್ ಯು ಫೈಂಡ್ ದ ಟ್ರೈಬ್ ಕಾಲ್ಡ್ ಕನಿ? ಕನಿ ಟ್ರೈಬು ಯಾವ ಸ್ಟೇಟಲ್ಲಿ ಕಂಡು ಬರ್ತಾರ ಅಂತ ಕೇಳಿದ್ರೆ ಕೇರಳ. ಆಪ್ಷನ್ ನಂಬರ್ ಬಿ, ಕೇರಳದಲ್ಲಿ ಕಂಡು ಬರುವಂತಹ ಒಂದು ಬುಡಕಟ್ಟು ಜನಾಂಗ. ಓಕೆ, ಹೌ ಮೆನಿ ಕ್ವಶನ್ ನೋಡ್ರಿ. ಹೌ ಮೆನಿ ಸಿಲ್ವರ್ ಮೆಡಲ್ಸ್ ಇಂಡಿಯಾ ಓನ್ ಆಟ್ ದ 18th ಏಷ್ಯನ್ ಗೇಮ್ಸ್ ಇನ್ ಜಕಾರ್ತಾ? 18th ಏಷ್ಯನ್ ಗೇಮ್ ಅವಾಗಿಂದ ಕೇಳಿದ್ದು. ಸೊ ಈಗ ರೀಸೆಂಟಾಗಿ ನಡೆದಂಥದ್ದನ್ನು ನೀವು ನೋಡಬೇಕು. ಯಾವುದು? ಆಪ್ಷನ್ ನಂಬರ್ ಎ, ಇದು 24 ಸಿಲ್ವರ್ ಮೆಡಲನ್ನು ಪಡೆದಿತ್ತು. ಓಕೆ, ದೆನ್ ನೆಕ್ಸ್ಟ್ ಏನಪ್ಪ? ಬ್ಲ್ಯಾಕ್ ಸಾಯಿಲ್ ಈಸ್ ಐಡಿಯಲ್ ಫಾರ್ ದ ಕಲ್ಟಿವೇಷನ್ ಆಫ್ ವಿಚ್ ದೀಸ್ ಕ್ರಾಪ್ಸ್? ಅಂದ್ರೆ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ ಅಂತಂದ್ರೆ ಕಾಟನ್, ಹತ್ತಿ ಬೆಳೆಗೆ ವೆರಿ ಸೂಕ್ತ. ಎಲ್ಲರಿಗೂ ಗೊತ್ತಿರಬೇಕಿದು. ಓಕೆ, ದೆನ್ ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ರಿನೌಡ್ ಮ್ಯೂಸಿಷಿಯನ್ ಅನ್ನಪೂರ್ಣಾದೇವಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಇನ್ಸ್ಟ್ರೂಮೆಂಟ್? ಯಾವ ಇನ್ಸ್ಟ್ರೂಮೆಂಟಪ್ಪ ಅವ್ರದ್ದು? ಯಾವುದಪ್ಪ ಅವ್ರದ್ದು? ಹಾಂ, ಸುರ್ಬಹ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಯಾರ್ದಿದು? ಅನ್ನಪೂರ್ಣಾದೇವಿ. ಇವ್ರದ್ದು ಯಾವ ಇನ್ಸ್ಟ್ರೂಮೆಂಟನ್ನು ಇವರು ನುಡಿಸ್ತಾರಂತಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ದೆನ್ 19th ಕ್ವಶನನ್ನು ನೋಡ್ರಿ. ದ ತಾಜ್ ಮಹಲ್ ಈಸ್ ಆ್ಯನ್ ಇನ್ವೆರಿ ವೈಟ್. ಓಕೆ, ಇನ್ವೆರಿ ವೈಟ್ ಮಾರ್ಬಲ್ ಮೌಸೋಲಮ್ ಆನ್ ದ ಸೌತ್ ಬ್ಯಾಂಕ್ ಆಫ್ ಡ್ಯಾಶ್ ರಿವರ್ ಇನ್ ದ ಆಗ್ರಾ. ಅಂದ್ರೆ ಡೈರೆಕ್ಟಾಗಿ ಕ್ವಶನ್ ಏನಪ್ಪ ಅಂತಂದ್ರೆ ತಾಜ್ ಮಹಲ್ ಇದು ಯಾವ ನದಿಯ ದಡದ ಮೇಲೆ ಇದೆ? ಯಾವ ನದಿ? ಯಮುನಾ ನದಿ ದಡದ ಮೇಲೆ ಇದೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ದ ಫಸ್ಟ್ ಪ್ರಾಕ್ಟಿಕಲ್ ಲೈಟ್ ಬಲ್ಬ್ ವಾಸ್ ಇನ್ವೆಂಟೆಡ್ ಬೈ? ಯಾರಿಂದ ಒಂದು ಬಲ್ಬನ್ನು ಫಸ್ಟ್ ಪ್ರಾಕ್ಟಿಕಲ್ ಆಗಿ ಇನ್ವೆಂಟೆಡ್ ಮಾಡಿದರು? ಥಾಮಸ್ ಅಲ್ವಾ ಎಡಿಸನ್ ಅವರು ಮಾಡಿದರು. ಓಕೆ, ದೆನ್ ಕೋಬಾಲ್ಟ್ ಆಕ್ಸೈಡ್ ಇಂಪಾರ್ಟ್ಸ್ ವಿಚ್ ಕಲರ್ ಟು ಗ್ಲಾಸ್? ಕೋಬಾಲ್ಟ್ ಆಕ್ಸೈಡು ಯಾವ ಕಲರಿಂದ ಗ್ಲಾಸಲ್ಲಿ ಕಾಣುತ್ತೆ ಅಂತಂದ್ರೆ ಬ್ಲೂ ಕಲರಲ್ಲಿ ಕಾಣುತ್ತೆ ನಮಗೆ. ಅದು ಕೋಬಾಲ್ಟ್ ಆಕ್ಸೈಡ್. ಓಕೆ, ದೆನ್ 22nd ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ದ ಮಾನಿಟರಿ ಪಾಲಿಸಿ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಯಾವುದಪ್ಪ ಇನ್ಸ್ಟ್ರೂಮೆಂಟು?
that is repo rate. Option number D is right. Okay, then next question, 23rd. Vedic region was also known as Brahminism. ವೇದಗಳಿಗೆ ಒಂದು ಇನ್ನೊಂದು ಹೆಸರು ಏನಂತೀರಿ, ಬ್ರಾಹ್ಮಣಿಸಮ್ ಅಂತೀವಿ. ಓಕೆ, ದೆನ್ ಆಫ್ಟರ್ ಫ್ರಮ್ ಮಹಾತ್ಮ ಗಾಂಧಿ ಹೂ ವಾಸ್ ದ ಅದರ್ ಪ್ರೊಮಿನೆಂಟ್ ಪರ್ಸನಾಲಿಟಿ ಟು ಪ್ರೊಟೆಸ್ಟ್ ಅಗೇನೆಸ್ಟ್ ದ ಅನ್ಟಚಬಿಲಿಟಿ ಇನ್ ಇಂಡಿಯಾ. ಯಾರಪ್ಪ ಅವರು? ಮಹಾತ್ಮ ಗಾಂಧಿಯವರ ನಂತರ ಅನ್ಟಚಬಿಲಿಟಿ ವಿರುದ್ಧ ಯಾರು ಹೋರಾಡಿದರು ಅಂದ್ರೆ ಭೀಮರಾವ್ ಅಂಬೇಡ್ಕರ್ ಅವರು. ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ ನಾವು. ಓಕೆ ಓಕೆ, ನೆಕ್ಸ್ಟ್. ದ ಯಮುನಾ ರಿವರ್ ಫ್ಲೋಸ್ ಪ್ಯಾರಲಲ್ ಟು ದ. ಯಮುನಾ ರಿವರ್ ಪ್ಯಾರಲಲ್ ಟು ಯಾವ ರಿವರ್ಗೆ ಹರಿತದಂದ್ರೆ ಗಂಗಾ ರಿವರ್ ಪ್ಯಾರಲಲ್ ಆಗಿ ಹರಿತದ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಇಲ್ಲಿ ನೀವು ನೋಡಿರ್ಬೋದು ಈ ಒಂದು 25 ಪ್ರಶ್ನೆಗಳಲ್ಲಿ ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಗಳಲ್ಲಿ ಕೇಳಿದಂತಹ ಪ್ರಶ್ನೆ GK ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಹಿಸ್ಟ್ರಿ ಬಂತು, ಜಿಯೋಗ್ರಫಿ ಬಂತು, ಕರೆಂಟ್ ಅಫೇರ್ಸ್ ಬಂತು, ಆಮೇಲೆ ಎಕನಾಮಿಕ್ಸ್ ಬಂತು, ಪಾಲಿಟಿ ಬಂತು, ಎಲ್ಲ ಕ್ವಶನ್ಗಳು ಕವರ್ ಆಗಿವೆ. ಸೊ ಈ ರೀತಿ ಕ್ವಶನ್ಗಳು ನಿಮಗೆ GK ಸಂಬಂಧಪಟ್ಟಂತೆ ಕೇಳ್ತಾರೆ. ಅದೇ ರೀತಿ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಯಾವ ರೀತಿ ಕೇಳ್ತಾರೆ ಮತ್ತು ಮುಂದಿನ ಕ್ಲಾಸಲ್ಲಿ ಇದೇ ಥರ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಆಮೇಲೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹೇಳ್ರಿ, ಇಲ್ಲ ನನ್ನ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಹೇಳ್ಬೋದು. ಅಥವಾ ಮತ್ತೇನಾದ್ರು ಡೌಟ್ಸ್ ಇದ್ದರೂ ನೀವು ವಾಟ್ಸಪ್ಗೆ ಮೆಸೇಜ್ ಹಾಕಿ ನೀವು ನನಗೆ ರಿಪ್ಲೈ ಮಾಡ್ಬೋದು. ನಾನು ನಿಮಗೆ ಏನು ಮಾಡ್ತೀನಿ, ಫ್ರೀ ಇದ್ದರೆ ನೋಡಿ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.